ಚುನಾವಣೆ ಎಂಬ ಯುದ್ಧ, ಮಳೆ ಮುಗಿಯಿತು, ಆದರೆ ಸಣ್ಣಕ್ಕೆ ಹನಿ ಬೀಳುತ್ತಿದೆ. ಹಾಗೆ ನೋಡಿದರೆ ಹವಾಮಾನದ ಪ್ರಕಾರ ಚೆನ್ನಾಗೇ ಮಳೆ ಆಗ್ತಿದೆ ಬೆಂಗಳೂರಿನಲ್ಲಿ. ಅದು ನ್ಯಾಚುರಲಿ ಪ್ರಕೃತಿಯಿಂದ ಆಗ್ತಿರೋದು. ಈ ಪ್ರಕೃತಿಗೆ ವಿರುದ್ಧವಾಗಿ ನಿಲ್ಲುವಂತಹ ಏಕೈಕ ಪಂಗಡ ಯಾವುದಾರಿದ್ರೆ ಅದು ರಾಜಕಾರಣಿಗಳು. ಅವ್ರದ್ದು ಮಾತುಗಳಿಗೆ ಎಂಡಿಲ್ಲ. ಇವತ್ತು ಇನ್ನೊಂದು ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿಗೆ ನಿನ್ನೆ ಉಪಚುನಾವಣೆ ಮುಗಿದಿದೆ. ಮತಯಂತ್ರಗಳು ಹೋಗಿ ಸೇರಾಗಿದೆ. ಜನ ತಮ್ಮ ತೀರ್ಮಾನ ಏನೋ ಮಾಡಿಕೊಂಡಿದ್ದಾರೆ. ಪ್ರಮುಖ ಅಭ್ಯರ್ಥಿಗಳು ತಮಗೆ ಬಂದ ಮತ ಪ್ರಮಾಣವನ್ನು ಕೈಗಿಟ್ಟುಕೊಂಡು ಸೋಲು ಗೆಲುವಿನ ಲೆಕ್ಕಾಚಾರ ಮಾಡ್ತಾರೆ. ಅವರು ಬೂತ್ ವೈಸು, ವರ್ಕರ್ ವೈಸು, ರೋಡ್ ವೈಸು, ಸ್ಟ್ರೀಟ್ ವೈಸು, ಹೌಸ್ ವೈಸು, ಪರ್ಸನ್ ವೈಸು ಏನೋ ಒಂದು ಮಾಡ್ಕೋತಾರೆ. ಲೆಕ್ಕಾಚಾರ. ಅದೇ ರೀತಿ ಚನ್ನಪಟ್ಟಣದ ಉಪಚುನಾವಣೆಯ ವಿಶ್ಲೇಷಣೆಯನ್ನು ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದ್ದಾರೆ. ಲ್ಯಾಟ್ಸ್ ಲಿಟಲ್ ಸರ್ಪ್ರೈಸಿಂಗ್ ನನಗೆ. ನಿನ್ನೆ ಯಾತಕ್ಕೆ ಆಗದ ಕೂಡಲೇ ಇವತ್ತು ಅವರು ಅದನ್ನು ವಿಶ್ಲೇಷಣೆ ಕೈ ಹಾಕಿದ್ರು. ಸಾಮಾನ್ಯ ಇಟ್ ಟೇಕ್ಸ್ 1 day or 2 day ಟು ಅಂಡರ್ಸ್ಟ್ಯಾಂಡ್ ಏನಾಗಿದೆ ಗ್ರೌಂಡ್ ಲೆವೆಲ್ಸಲ್ಲಿ ಅನ್ನೋದು. ಅದು ಅವ್ರಿಗೆ ಅರ್ಥ ಆಗುತ್ತೆ ಅವ್ರಿಗೆ. HDK ಬಣ್ಣದ ಬಗ್ಗೆ ಜಮೀರ್ ಆಡಿದ ಮಾತು, ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಕೆಲ ಕಾಂಗ್ರೆಸ್ಸಿಗರು ಆಡಿದ ಮಾತುಗಳು ತಮಗೆ ಮುಳ್ಳಾಗಬಹುದು, ಒಕ್ಕಲಿಗ ಮತಗಳು ಕೈ ತಪ್ಪಬಹುದು ಅಂತ ಅವರ ಆತಂಕ. ಒಕ್ಕಲಿಗ ಸಮುದಾಯಕ್ಕೆ ದೇವೇಗೌಡರೇ ಸುಪ್ರೀಮು ಅಂತ ಒಪ್ಕೋತಾರೆ. ಇಳಿ ವಯಸ್ಸಿನಲ್ಲೂ ಅವರು ಹೋರಾಡಿದ ರೀತಿಯನ್ನು ಮೆಚ್ಚಿದ್ರು. ಇನ್ನು ಜಮೀರ್ ಆಡಿದ ಬಣ್ಣದ ಮಾತನ್ನು ನಾನು ಒಪ್ಪಲ್ಲ ಅದನ್ನ ಅಂತಂದರು. ನನ್ನ ಪ್ರಕಾರ ಆ ಮಾತುಗಳನ್ನು ಆ ವ್ಯಕ್ತಿ ಆಡಿದ ದಿನವೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಡಬೇಕಾಗಿತ್ತು. ಯಾರೇ ಅದು ಜಮೀರ್ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದೀರಿ, ಬಣ್ಣಕ್ಕೂ ಓಟ್ಗೂ ಏನ್ರಿ ಸಂಬಂಧ ಅಂತ ಅವತ್ತೇ ಮಾಡಬೇಕಿತ್ತು ಆ ಕೆಲಸ. ಅದು ಮಾಡಲಿಲ್ಲ. ಯಾವಾಗ ಜನರಿಗೆ ಅತ್ಯಂತ ಕೋಪ ಬರೋದು ಅಂತಂದರೆ ಮೇಲ್ನೋಟಕ್ಕೆ ನೀವು ಮಾಡ್ತಿರೋದು ಹಲ್ಕಟ್ಟು ಮತ್ತು ಕಚಡ ಕೆಲಸ ಅನಿಸಿದ್ದನ್ನು ಸಮರ್ಥನೆ ಮಾಡುವ ರೀತಿ, ಏನೋ ನಯವಂತಿಕೆಯಿಂದ ಸಮರ್ಥನೆ ಮಾಡೋ ರೀತಿ ಹೋಗೋರನ್ನ ಕಂಡ್ರೆ ಆಡಿದವರಿಗಿಂತ ಇವ್ರ ಮೇಲೆ ಕೋಪ ಬರುತ್ತೆ. ನಾವು ಐಸೆ ಸಿದ್ದರಾಮಯ್ಯನವರು ದೊಡ್ಡ ಲೀಡ್ರು ಅನ್ನೋದಾಗಿದ್ದಿದ್ರೆ ಅವತ್ತೇ ಕಂಟಿನ್ಯೂ ಮಾಡಬೇಕು. ಅದನ್ನು ಅಲ್ಲೇ ಕತ್ತರಿಸ್ಬೇಕದು. ನಾನ್ಸೆನ್ಸ್ ಅದು, ಡೋಂಟ್ ಸ್ಪೀಕ್ ಅದನ್ನೆಲ್ಲ ಅಂತ. ಏನಿಹೋ ಮಾಡಲಿಲ್ಲ. ಈಗ ಮಾತಾಡ್ತಿದ್ದಾರೆ, ಅದು ಅವ್ರವ್ರ ಇಷ್ಟ. ನಿಖಿಲ್ ಕುಮಾರಸ್ವಾಮಿನ ಯೂತ್ ಐಕಾನ್ ಅಂತ ಜನ ಕಂಡುಕೊಂಡಿರ್ಬೋದು. ಗೊತ್ತಿಲ್ಲ ಏನಾಗುತ್ತೋ. BDS JDS ಮೈತ್ರಿ ಎಲ್ಲ ವರ್ಕ್ ಆಗ್ಬೋದೇನೋ. ಸಮಬಲದ ಹೋರಾಟ ಕೊಟ್ಟಿದ್ದೀವಿ. ಯಾರೇ ಗೆದ್ದರೂ ಕೂದಲೆಳೆ ಅಂತರ 50-50. ನೋಡೋಣ ಏನಾಗುತ್ತೋ ಏನಪ್ಪ ಅಂತ ಅವರೆಲ್ಲ ಬಿಟ್ಟರು. ರಾಜಕೀಯ ಜೀವನ ಅನ್ನೋದೇನೋ IPL ಆಟಗಾರರಿಗೆ ಹೋಲಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ನಾನು ಗೆಲ್ಬೋದು ಅಂತ ವಿಶ್ವಾಸ ಅವರು. CM 3 ಕಡೆ ನಾವೇ ಗೆಲ್ತೀವಿ ಅಂದರು. ವೆರಿ ಗುಡ್. ಬಿಜೆಪಿ ಮತ್ತು JDS ಕಾಂಬಿನೇಷನ್ ಇಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸಮಬಲದ ಹೋರಾಟ ಇದೆ. ನಿರಾಶಾದಾಯಕವಾದಂತ ವಿಷಯ ಏನಲ್ಲ, ಒಟ್ಟಾರೆ ಚುನಾವಣೆ ಸಮಬಲ ಇದೆ. ಯಾರೇ ಗೆದ್ರೂ ಕೂದಳೆಯ ಅಂತರದಲ್ಲಿ ಗೆಲ್ಬಹುದು ಅನ್ಸುತ್ತೆ. ಏನು ಆತ್ಮವಿಶ್ವಾಸ ಏನು ಕುಗ್ಗಿಲ್ಲ. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದ್ ಕಡೆ ಹಾಗೂ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿಕ್ಕೆ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ. ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯರಂಥ ದೇವೇಗೌಡರ ಒಂದು ದೈತ್ಯ ಶಕ್ತಿ. ದೇವೇಗೌಡರಿಗೆ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಕುಮಾರಸ್ವಾಮಿ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ನಾವೆಲ್ಲ ಅದೇ ಸಮುದಾಯ ಆದರೂ ಕೂಡ ಇನ್ನೂ ನಮ್ಮ ಜನ ನಮ್ಮನ್ನ ಸ್ವೀಕಾರ ಮಾಡಿದಾಗ ಅದು ನಾವು ಸಮುದಾಯದ ಲೀಡರ್ ಆಗ್ತೀವಿ. ಇನ್ನೂ ಅವ್ರ ಕುಟುಂಬಕ್ಕೆ ನಮ್ಮ ಸಮುದಾಯ ಅಂಟ್ಕೊಂಡಿದೆ. ನೋಡೋಣ ಈ ಚುನಾವಣೆ ಫಲಿತಾಂಶ ಆದಮೇಲೆ ಏನಾಗುತ್ತೆ. ಇವತ್ತು ಕಾಂಗ್ರೆಸ್ಗೆ ಬರ್ತಕ್ಕಂಥ ಅನಿವಾರ್ಯ ಸ್ಥಿತಿಯನ್ನ ಮೊನ್ನೆ ಕುಮಾರಸ್ವಾಮಿ ಅವರು ನಿರ್ಮಾಣ ಮಾಡಿದ್ರು. ಅನಿವಾರ್ಯವಾಗಿ ನಾನು ಕಟ್ಟಿದಂತ ಪಾರ್ಟಿನ ಬಿಟ್ಟುಬಿಟ್ಟು ಇವತ್ತು ನನ್ನ ಮೂಲ ಪಕ್ಷ ಕಾಂಗ್ರೆಸ್ಗೆ ಬರಬೇಕಾಗಿ ಬಂತು. ನಾನು ಗೆದ್ದುದು ಬಿಟ್ರೆ ಕಾಂಗ್ರೆಸ್ ಇಂದ, ಅದಾದ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಇಲ್ಲಿ ಗೆದ್ದಿಲ್ಲ. ಇಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ. ಹಾಗಾಗಿ ಕಾಂಗ್ರೆಸ್ನ ಅಸ್ತಿತ್ವ ಕೊರತೆ ಈ ಸಾರಿ ನೋಡೋಣ ಏನಾಗುತ್ತೆ ಅಂತೇಳಿ ಜನ ತೀರ್ಮಾನ ಮಾಡಬೇಕು. ಬಹುತೇಕ ಚನ್ನಪಟ್ಟಣ ತಾಲೂಕಿನ ಹಿರಿಯಕರು, ಯುವಕರು, ಹೆಣ್ಣುಮಕ್ಕಳು ತಾವೆಲ್ಲರೂ ಕೂಡ ಒಬ್ಬ ಯುವಕನಿಗೆ ನಿನ್ನೆ ದಿನ ಒಂದು ಅವಕಾಶವನ್ನ ಮಾಡಿದ್ದೀರಾ ಅಂತಕ್ಕಂಥ ಅತ್ಯಂತ ತಲೆ ಮೇಲೆ ನನಗೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದಾರೆ. ನಿಮ್ ಜೊತೆಯಲ್ಲಿ ನಾನು ಶಾಶ್ವತವಾಗಿರ್ತೇನೆ. ಅಂತಿಮವಾಗಿ ನಿನ್ನೆ ದಿನ ಮತವನ್ನ ಚಲಾವಣೆ ಮಾಡಿರ್ತಕ್ಕಂಥ ತಾವೆಲ್ಲರೂ ಕೂಡ ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 3 ಕಡೆ ಗೆಲ್ತೀವಿ. ಕಾಂಗ್ರೆಸ್ 3 ಕಡೆ ಗೆಲ್ತದೆ. ಸರ್, ಕಳೆದ 2 ಸೋಲುಗಳ ನಂತರ ಗೊತ್ತಾಗದೇ ಇರೋ ಸ್ಟೇಟ್ಮೆಂಟ್ ಈಗೇನು ಅವ್ರು ಆಡಿದ್ದಾರೆ, ಅದು ಈಗಿನ್ನೂ ಫಲಿತಾಂಶ ಬರೋ ಮೊದಲೇ ಗೊತ್ತಾಗೋಯ್ತಾ ಅವ್ರಿಗೆ? ಯಾರಿಗೆ? ಯೋಗೇಶ್ವರ್. ಏನು ಸೋಲ್ತೀನಿ ಅಂತ ಅವ್ರೇನು ಹೇಳಲಿಲ್ಲ. ಸೋಲ್ತೀನಿ ಅಲ್ಲ, ಅವ್ರೇನು ಸೋಲ್ತೀನಿ ಅಂತ ಹೇಳಿ ಒಂದಷ್ಟು ಎಫೆಕ್ಟ್ಗಳು ಆಗಿರಬಹುದು ಅಂತ ಹೇಳ್ತಿದ್ದಾರೆ. ಅವ್ರೇನು ಸೋಲ್ತೀನಿ ಅಂತ ಹೇಳಿಲ್ಲ ಅವರು. ಆ್ಯಂಡ್ ಇಟ್ಸ್ ಎ ಟಫ್ ಎಲೆಕ್ಷನ್ ಅಂತ ಹೇಳಿದ್ದಾರೆ. ಇಟ್ ವಾಸ್ ಎ ಟಫ್ ಎಲೆಕ್ಷನ್, ಅದರಲ್ಲಿ ಅನುಮಾನ ಇದ್ದಂಗಿಲ್ಲ. ಹಾಗಾಗಿ
ಯಾರು ಬೇಕಾದ್ರೂ ಗೆಲ್ಬೋದು, ಯಾರು ಬೇಕಾದ್ರೂ ಸೋಲ್ಬೋದು, ಯಾರೋ ಒಬ್ರು ಗೆಲ್ತೀರಿ ಒಬ್ರು ಸೋಲ್ತೀರಿ, ಅದ್ರಲ್ಲಿ ಅನುಮಾನ ಇಲ್ಲ. ಬಟ್ ದ ಪಾಯಿಂಟ್ ಈಸ್ ನಿಮ್ಗೆ ಯಾರಿಗೂ ಅದು ಗೊತ್ತಿಲ್ಲ, ಫಲಿತಾಂಶ ಬಂದ್ರೇ ಗೊತ್ತಾಗೋದು. ಯಾಕಂದರೆ ಭಾಳ ಸರಿ ಭಾಳ ನಾಯಕರುಗಳು ನಾವು ಗೆಲ್ತೀವಿ ಅನ್ಕೊಂಡಿರ್ತಾರೆ, ಸೋಲ್ತಾರೆ, ನಾವು ಸೋಲ್ತೀವಿ ಅನ್ಕೊಂಡಿರ್ತಾರೆ, ಮಾರ್ಜಿನಲ್ ಜನ ಗೆಲ್ಸಿರ್ತಾರೆ ಅವ್ರನ್ನ. ಹಾಗಾಗಿ ನಂಗೆ ಅನಿಸಲ್ಲ. ಈಗ ಯಾಕೆ ಅನಿಸಿಕೆಗಳು ಆಮೇಲೆ ಕೆಲ ಹೇಳಿಕೆಗಳೇ ಕೆಲವು ಚುನಾವಣೆಯನ್ನು ಇತ್ಯರ್ಥ ಮಾಡಿರುತ್ತವೆ ಅಂತ ನಾನು ಅಂದ್ಕೊಂಡಿಲ್ಲ. ಪರಿಣಾಮಗಳನ್ನು ಬೀರಿರಬಹುದು ಬಾರ್ಡ್ರಲ್ಲಿ. ಫಾರ್ ಎಕ್ಸಾಂಪಲ್, ನಾನು ಐ ವಿಲ್ ಟೆಲ್ ಯು ಸಮಥಿಂಗ್. ಇವತ್ತು ಭಾಳ ಜನಕ್ಕೆ ಆಶ್ಚರ್ಯ ಆಗತ್ತೋ ಏನೋ ನನಗೆ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಜಮೀರನ್ನ ಕರ್ಕೊಂಡು ಹೋದರೆ ತನ್ನ ಕ್ಷೇತ್ರದಲ್ಲಿ ಮುಸ್ಲಿಮರ ಮತಗಳು ಕ್ರೋಢೀಕರಣವಾಗತ್ತೆ ಎನ್ನುವ ಒಂದು ಭಾವನೆ ಬಹು ಕಾಂಗ್ರೆಸ್ MLAಗಳಲ್ಲಿ ಇರಬಹುದು. ಅವ್ರು ಅಗ್ರೆಸಿವ್ ಆಗಿ ಮಾತಾಡ್ತಾರೆ, ಕೈ ಕಾಲು ಅಳ್ಳಾಡಿಸ್ಕೊಂಡು ಅವ್ರ ಸ್ಟೈಲಲ್ಲೇ ಮಾತಾಡ್ತಿರ್ತಾರೆ, ಆ ಭಾಷೆಯಲ್ಲಿ ಅಂತೆಲ್ಲ ಇರಬಹುದು. ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಮತ್ತು ಅದು ಇದೆ ಕೂಡ. ಆದರೆ ಸಂಬಡಿ ಶುಡ್ ಅಂಡರ್ಸ್ಟ್ಯಾಂಡ್ ಪೊಲಿಟಿಕಲಿ, ಓವರ್ ಅಗ್ರೆಸಿವ್ಲಿ ಮೈನಾರಿಟಿ ವೋಟ್ಸನ್ನು ಕನ್ಸಾಲಿಡೇಟ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಕೆಲವೊಮ್ಮೆ ಕೆಲವು ಕ್ಷೇತ್ರಗಳಲ್ಲಿ ದ ರಿವರ್ಸ್ ಸ್ವಿಂಗ್ ವಿಲ್ ಹ್ಯಾಪನ್, ದ ರಿವರ್ಸ್ ಸೈಡ್ ವಿಲ್ ಸ್ಟಾರ್ಟ್ ಕನ್ಸಾಲಿಡೇಟಿಂಗ್ ಅನ್ನೋದನ್ನು ಮರಿಬಾರ್ದು. ನಾನು ಹೇಳ್ತಿರೋದು ಓವರ್ ಅಗ್ರೆಸಿವ್ಲಿ ಕೆಲವು ಕ್ಷೇತ್ರಗಳಲ್ಲಿ, ಸಾಮಾನ್ಯ ಪ್ರಚಾರ ಅಲ್ಲ ನಾನು ಹೇಳ್ತಿರೋದು. ಜಮೀರ್ ಅಂತ ವ್ಯಕ್ತಿಗಳು ಆ ಓವರ್ ಅಗ್ರೆಸಿವ್ನೆಸ್ನ ಆಟೋಮ್ಯಾಟಿಕ್ ಆಗಿ ತಂದ್ಕೊಂಡ್ಬಿಡ್ತಾರೆ ಅದರೊಳಕ್ಕೆ. ಆಗ ನ್ಯಾಚುರಲಿ ಆರ್ಭಟ, ಆಕ್ರೋಶ ಮಾತುಗಳನ್ನು ಆ ಮುಸ್ಲಿಂ ಸಮುದಾಯ ಇರಬಹುದಾದ ಪ್ರದೇಶಗಳಲ್ಲಿ ಅವ್ರು ಮಾಡೋ ಮಾತುಗಳನ್ನೆಲ್ಲ ನೋಡಿ ದ ರಿವರ್ಸ್ ಸೈಡ್ ಮೇ ಬಿ ಯುನೈಟಿಂಗ್ ವಿತೌಟ್ ಎನಿಬಡಿ ಟೆಲಿಂಗ್ ದೆಮ್. ಇದೊಂದು ಪಾಸಿಬಿಲಿಟಿ ಇರುತ್ತೆ. ಇದನ್ನು ಕೆಲವರು ಅರ್ಥ ಮಾಡ್ಕೋತಾರೆ, ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ, ದಟ್ಸ್ ಓಕೆ. ಆದರೆ ಅದೇ ತೀರ್ಮಾನ ಮಾಡುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಅದೊಂದೇ ರೀಸನ್ ಅಲ್ಲ. ಜಮೀರ್ ಹೋಗಲಿ ಹೋಗದೇ ಇರಲಿ, ಮುಸ್ಲಿಂ ವೋಟ್ ಕಾಂಗ್ರೆಸ್ಗೆ ಅಲ್ಲಿ ಬರಬೇಕು, ಬೇರೆ ದಾರಿ ಇಲ್ಲ. ಏನೋ 1,000ನೋ 2,000 ಓಟೋ ಏನೋ ಭಾಳ ಪರ್ಸನಲ್ ರೀಸನ್ಸ್ಗೆ ಕುಮಾರಸ್ವಾಮಿ ಕಡೆಗೋ ನಿಖಿಲ್ ಕಡೆಗೋ ಹೋಗಬೇಕಾಗಿದ್ದು ಬೇಕಾದ್ರೆ ತಪ್ಪಬೋದೇನೋ ಅಷ್ಟೇ ಹೊರತು ಇದ್ರದ್ದೇನು ವ್ಯತ್ಯಾಸ ಆಗೋಕ್ಕಾಗಲ್ಲ ಅದು ತುಂಬ. ಬಿಕಾಸ್ ದಟ್ ಲುಕ್ಸ್ ಲೈಕ್ ಎ ಕಮ್ಯುನಿಟಿ ಡಿಸಿಷನ್. ಅದು ಇಟ್ಸ್ ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ಇಂಡಿವಿಜುವಲ್ ಡಿಸಿಷನ್ಸ್ ಅಲ್ಲ ಅದು. ಇನ್ನು ಬಣ್ಣದ್ದು ನನ್ನ ಪ್ರಕಾರ ಅದು ಬರೀ ಒಕ್ಕಲಿಗರಲ್ಲೇ ಬಣ್ಣ ಅಂತ ನನಗೇನು ಅನಿಸಲ್ಲ. ಈ ಬಣ್ಣದ ವಿಚಾರದಲ್ಲಿ ಕೆಲವು ಸರಿ ಈಗ ಹೆಣ್ಣು ಮಕ್ಕಳು ಯಾರು ಹಳ್ಳಿ ಕಡೆ ಕೂತವು, ಅವನು ಮಾತಾಡೋಕ್ಕೆ ಬಣ್ಣದ ವಿಚಾರನ ಏನೋ ಅವನ ಮನೆ ಅವನ ಮಕ್ಕಳೆಲ್ಲ ಹೆಂಗವ್ರಂತೆ, ನಮ್ಮ ಮಕ್ಕಳು ಹೆಂಗಾರು ಇರ್ಕತಾವಪ್ಪ. ನನ್ನ ಮಕ್ಳಿಗೆ ಕಪ್ಪಾದ್ವು ಅಂತ ಏನೀಗ ಚಿಂದಂತವೆ ನಮ್ಮ ಮಕ್ಕಳು, ಅವು ಬಿಳಿಗಿದ್ದವು ಮಕ್ಕಳು ಅವನ ಮಕ್ಳು ಹೆಂಗವಂತೆ ಹಿಂಗೆ ಮಾತಾಡ್ತಿರ್ತಾರೆ ಬೇಕಾರೆ ಅವರು. ಅಂದರೆ ಇಟ್ ಕ್ಯಾನ್ ಅಫೆಕ್ಟ್ ದೆಮ್ ಮೆಂಟಲಿ, ದೇ ಕ್ಯಾನ್ ಗೆಟ್ ಡಿಸ್ಟರ್ಬ್ಡ್ ಆ ವಿಚಾರದಲ್ಲಿ. ಇವ್ ಯಾವನು ಮಾತಾಡೋಕ್ಕದನ್ನ ಅನ್ನೋದೊಂದು ಇರುತ್ತೆ. ಹಾಗಾಗಿ ಅದು ಒಂದು ಪರಿಣಾಮ. ಅದೇ ಒಂದು ಚುನಾವಣೆನ ಒಬ್ಬರನ್ನ ಗೆಲ್ಸತ್ತೆ ಅಂತ ನಾ ಹೇಳೋಕ್ಕಾಗಲ್ಲ. ಐ ಕಾಂಟ್ ಸೇ, ಬಟ್ ಇಟ್ ಕುಡ್ ಬಿ ಎ ಮಾರ್ಜಿನಲ್ ಎಫೆಕ್ಟ್ಸ್ ಇರ್ಬೋದು. ಆರ್ ಮೇ ಬಿ ದೇವೇಗೌಡರಿಗೆ ಯಾರೋ ಬೈದಾಗ, ಯಾರು ತುಂಬ ಸೀನಿಯರ್ ವೋಟರಲ್ಲಿದ್ದರೆ, ಯಾರು ವರ್ದೇಗೌಡರು, DT ರಾಮು ಅಂತೆಲ್ಲ ಇದ್ರು ಚನ್ನಪಟ್ಟಣದಲ್ಲಿ ಗೆಲ್ತಿದ್ರು, ಅವರಲ್ಲೆಲ್ಲಾರೋ ಕಾಲದ ಯಾರೋ ವೋಟರ್ ಇದ್ದರೆ ಅವರು ಏನೇ ಆಗ್ಲಪ್ಪ ವಯಸ್ಸಾದವ್ರನ್ನ ಹಿಂಗೆಲ್ಲ ಮಾತಾಡೋದು ಯಾವ ಲೆಕ್ಕಾಚಾರ ಇದು ಒಂದು ತೀರ್ಮಾನಕ್ಕೆ ಅವ್ರು ಬೇಕಾದ್ರೆ ಬಂದ್ಕೋಬೋದು. ಹೀಗೆ ಒಬ್ಬೊಬ್ರದ್ದು ಒಂದೊಂದು ಭಾವನೆಗಳ ಮೇಲೆ ಮಾರ್ಜಿನಲ್ ಎಫೆಕ್ಟ್ಸ್ ಇರುತ್ತೆ ಹೊರತು ಎಕ್ಸಾಕ್ಟ್ಲಿ ಅದೊಂದೇ ಐಟಮ್ ಚೇಂಜ್ ಮಾಡಿಬಿಡ್ತು ಈ ಚುನಾವಣೆನ ಅನ್ನೋದು ನನಗೆ ಇಲ್ಲಿ ಕಾಣಿಸ್ಲಿಲ್ಲ. ಅಂದ್ರೆ ಕಾಂಗ್ರೆಸ್ನ ಹಲವು ನಾಯಕರುಗಳು ಕೂಡ ಅಟ್ಯಾಕ್ ಮಾಡಿದ್ರು ದೇವೇಗೌಡರನ್ನ ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು. ಪ್ರಾಬ್ಲಮ್ ಏನು ಅಂದ್ರೆ ಪೊಲಿಟಿಕಲಿ ಅಟ್ಯಾಕ್ ಆಗದೆ ಇದ್ರೆ ಪೊಲಿಟಿಕ್ಸ್ ಆಗೋದು ಇಲ್ಲ, ಚುನಾವಣೆನೂ ಆಗಲ್ಲ. ಪ್ರಾಬ್ಲಮ್ ಬರ್ತಿರೋದ್ರಿಂದ ಲ್ಯಾಂಗ್ವೇಜ್ ಆಫ್ ಅಟ್ಯಾಕ್ ಪ್ರಾಬ್ಲಮ್ ಬರ್ತಾ ಇರೋದು. ಬಾಡಿ ಲ್ಯಾಂಗ್ವೇಜ್, ಬಾಡಿ ಒಂದೇ ಅಲ್ರಿ, ಲ್ಯಾಂಗ್ವೇಜ್ ಅಂದ್ರೆ ಬಾಡಿ ಅಂತೇವೆ, ಎರಡು ಲ್ಯಾಂಗ್ವೇಜೇ ಪ್ರಾಬ್ಲಮ್ ಆಗ್ತಿರೋದು. ರೈಟ್, ಪ್ರಾಬ್ಲಮ್ ಈಸ್ ಇನ್ ಲ್ಯಾಂಗ್ವೇಜ್ ಅಂಡ್ ಪರ್ಸನಲ್ ಅಟ್ಯಾಕ್ಸ್. ಮುಸ್ಲಿಮರು ಖರೀದಿ ಮಾಡ್ತಾರೆ ಎಲ್ಲನೂ ಎಲ್ಲ ಥರದಲ್ಲೂ ವೆರಿ ಪರ್ಸನಲ್ ಅಟ್ಯಾಕ್ಸ್ ಎಲ್ಲ, ಅದು ಪ್ರಾಬ್ಲಮ್ ಆಗ್ತಿರೋದು ಭಾರತದ ಡೆಮೋಕ್ರಸಿನಲ್ಲಿ. ಇಟ್ಸ್ ನಾಟ್ ದಿ ಅಟ್ಯಾಕ್ಸ್ ಅಂಡ್ ಕೌಂಟರ್ ಅಟ್ಯಾಕ್ಸ್, ದಾಳಿ ಪ್ರತಿದಾಳಿ ಇಲ್ಲ. ದಾಳಿ ಪ್ರತಿದಾಳಿ ಇಲ್ಲದೆ ಇದ್ರೆ ಚುನಾವಣೆ ಆಗೋದು ಹೇಗೆ? ಹಾಗಾದ್ರೆ ಟ್ರಂಪ್ಗೂ ಕಮಲಾ ಹ್ಯಾರಿಸ್ಗೂ ನಡೆದಾಗ ದಾಳಿ ಪ್ರತಿದಾಳಿ ಇರಲಿಲ್ವಾ ಅಲ್ಲಿ? ಲ್ಯಾಂಗ್ವೇಜ್ ಇಸ್ ಇಂಪಾರ್ಟೆಂಟ್, ಜನ ಗಮನಿಸೋದು. ಎಸ್, ಅಂದರೆ ನನಗೆ ಒಂದು ಅನಿಸಿದೆ, ಅದನ್ನು ಹೇಳಿಬಿಡ್ತೀನಿ ಜನಕ್ಕೆ. ಇದು ಪರ್ಟಿಕ್ಯುಲರ್ಲಿ ಚನ್ನಪಟ್ಟಣ ಅಥವಾ ರಾಜಕಾರಣದಲ್ಲಿ ಆಸಕ್ತಿ ಇದ್ದು ಇರೋಂಥವ್ರುಗಳಿಗೆ ನೋಡ್ರಿ, ಒಂದು ಹೇಳ್ತೀನಿ, ಈ ಚುನಾವಣೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನನಗೆ ಕಾಣಿಸಿರೋದು ಅವ್ರು ಗೆಲ್ತಾರಂತೆ, ಇವ್ರು ಗೆಲ್ತಾರಂತೆ, ಇವ್ರು ಗೆಲ್ತಾರಂತೆ, ಅವ್ರು ಗೆಲ್ತಾರಂತೆ.
ಟ್ರ್ಯಾಕ್ಟರ್ ಇಟ್ಬಿಡ್ತೀನಿ ಬರ್ತೀಯಾ ಅಂತ ಬೆಟ್ಟಿಂಗು. ನಂದು 2 ಎಕರೆ ಜಮೀನು, ನಿಂದೆಷ್ಟಪ್ಪ ಅಂತ. ಇನ್ನವ ತಗೊಳ ವಾಚು ಅಂತ, ಇನ್ನವ ತಗೊಳ ಸರ ತಗೊಳ, ನನ್ನ ಸರ ನಂದು, ನಿಂದೇನಾ ಅಂತ. ನಾನು 1000ಕ್ಕೆ ಹಾಕ್ತೀನಿ, 1000ಕ್ಕೆ 100 ಕೊಡ್ತೀಯಾ ಅಂತ. ಇದು ಹುಚ್ಚಿನ ರೂಪದಲ್ಲಿ ಬಂದಂಗೆ ಕಾಣಿಸ್ತಿದೆ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲೇ. ಬರೀ ನಾನು ಚನ್ನಪಟ್ಟಣಕ್ಕೂ ಹೇಳ್ತಿಲ್ಲ, ಕರ್ನಾಟಕಕ್ಕೂ ಹೇಳ್ತೀನಿ. ಈ ಸ್ಟಾಕ್ ಮಾರ್ಕೆಟಲ್ಲಿ ಯಾವನೂ ಹೇಳಿಕೆ ಕೊಟ್ಟಾಗ ಸ್ಟಾಕ್ಗಳು ಹಿಂಗೆ ಆಗತ್ವೆ ಅಂದ್ಕೊಂಡು ಇಲ್ಯೂಷನಲ್ಲಿ ಕೆಲವು ಸರಿ ದುಡ್ಡು ಹಾಕೊಂಡು ಕಳ್ಕೊಳ್ಳೋ ಹಾಗೆ ನೀವು ಈ ರಾಜಕಾರಣಿಗಳನ್ನ ಮಾತನ್ನು ಕೇಳ್ಕೊಂಡು ಏನಾದರೂ ನೀವು ಬೆವರು ಸುರಿಸಿದ ದುಡ್ಡನ್ನ ಬೆಟ್ಟಿಂಗ್ ಮಾರ್ಕೆಟ್ಗಳಲ್ಲಿ ಅಥವಾ ಬೆಟ್ ಕಟ್ಟೋದ್ರಲ್ಲಿ ಹಾಕ್ಕೊಂಡ್ರೆ ನಿಮ್ಮ ಮನೆ ಮಠ ಹಾಳಾಗಿ ನಿಮ್ಮ ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾರೆ ಅಷ್ಟೇ, ಇನ್ನೇನೂ ಆಗಲ್ಲ. ಅದೊಂದನ್ನು ಮಾಡ್ಕೋಬೇಡಿ. ವಾದ ಪ್ರತಿವಾದ ನಡೀಲಿ, ಯಾರ್ಯಾರಿಗೆ ಭಾವನೆ ಏನಿದೆಯೋ ಅವ್ರು ಅದನ್ನು ಹೇಳ್ಕೊಳ್ಳಿ, ಬಾಯಿ ಮುಚ್ಕೊಂಡಿರಿ. ಯಾವುದರಿಂದನೂ ಇನ್ಫ್ಲೂಯೆನ್ಸ್ ಆಗಬೇಡಿ. ನೀವು ಓಟ್ ಆಗೋಗಿದೆ, ಇವನು ಗೆದ್ದರು ಅಷ್ಟೇ, ಅವ್ನು ಗೆದ್ರು ಅಷ್ಟೇ, ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೋಬೇಕೀಗ. ಈಗೋಗಿ ಸರ ತೆಗೆಯೋದು, ವಾಚ್ ಬಿಚ್ಚೋದು, ಟ್ರ್ಯಾಕ್ಟರ್ ತಗೊಂಬರೋದು, ಜಮೀನು ತೋರಿಸೋದು ಅಲ್ಲ ಅಂತ ನನಗನ್ಸತ್ತೆ. ಬಿ ಕೇರ್ಫುಲ್. ಅದರೊಳಗೆ ಕೈ ಹಾಕ್ಬಿಟ್ಟು ಅನ್ಯಾಯವಾಗಿ ಕಳ್ಕೋಬೇಡಿ ಯಾರುವೇ ದುಡ್ಡನ್ನು. ಎಸ್. ಇನ್ನು ರಾಜ್ಯ ಸರ್ಕಾರ ಅಸ್ಥಿರಗೊಳಿಸಲು ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ಆಮಿಷ ಒಡ್ಡಿದ್ದಾರೆ ಎಂಬ ಸಿಎಂ ಆರೋಪ ಸಂಚಲನ ಮೂಡಿಸಿತು. ಈ ಆರೋಪವನ್ನು ಬಿಜೆಪಿ ನಾಯಕರು ತಳ್ಳಿಹಾಕಿದ್ರು. ಇದು ಕಪೋಲ ಕಲ್ಪಿತ ಆರೋಪ, ಅಧಿಕಾರ ಕಳೆದುಕೊಳ್ಳುವ ಹತಾಶೆಯಿಂದ ಮಾಡಿದಂತಹ ಸುಳ್ಳು ಆರೋಪ. ಇದು ಸಿಎಂ ಸ್ಥಾನದ ಘನತೆ ಕುಗ್ಗಿಸುವ ಹೇಳಿಕೆ ಅಂತ ವಿಜಯೇಂದ್ರ ಕಿಡಿಕಾರಿದ್ರು. ಒಬ್ಬ ಶಾಸಕರೇ ಅಂದ್ರೆ ಎಷ್ಟಾಯ್ತು? 50 ಜನಕ್ಕೆ ಎಷ್ಟಾಯ್ತು? 2500 ಕೋಟಿ ಆಯ್ತು. ಯಾರು 50 ಕೋಟಿ ಕೊಟ್ಟರು ಆ ಮಾಹಿತಿ ಇರ್ಬೇಕಲ್ಲ ಅವ್ರ ಹತ್ರ. ಮತ್ತೆ 2500 ಕೋಟಿ ಅಂದ್ರೆ ಅದು ಬೇನಾಮಿ ಅಕೌಂಟ್ಗೆ ಹೋಗ್ತೈತೆ. ಇಡಿ ಅವ್ರು ಬರ್ತಾರೆ. ಯಾಕಂದ್ರೆ 2500 ಕೋಟಿ ಯಾವ ವ್ಯಕ್ತಿ ಹತ್ರ ಇದೆ ಆ ವ್ಯಕ್ತಿನ ಬಂಧಿಸಬೇಕು, ಅವೇ ಸೀಸ್ ಮಾಡಬೇಕು. ಅಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಮುಟ್ಟಿದ್ರೆ ಯಾರು ಸುಮ್ಮನೆ ಇರಕಾಯ್ತದ? ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ? ಪೊಲೀಸರು ಇರ್ತಾರೆ, ಕೇಸ್ ಹಾಕ್ತಾರೆ. ಹಂಗಾಗಿ ಆ ಅರ್ಥದಲ್ಲಿ ಅವ್ರು ಏನೋ ಮಾತಾಡಿರ್ಬೋದು ಸಿದ್ದರಾಮಯ್ಯನವರು. ನಿಮ್ ಪಾರ್ಟಿ ಶಾಸಕರು ಈ ಖರೀದಿ ಮಾಡ್ಲಿಕ್ಕೆ ಕುದುರೆನೋ ಕತ್ತೆನೋ ದನನೋ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ದೂರು ಕೊಡಿ, ಇಲ್ಲದೆ ಇದ್ರೆ ನಿಮ್ ಕೊಡಲ್ಲಪ್ಪ. ವಿಜಯೇಂದ್ರ ಮೊನ್ನೆ ಬಂದಿರೋರು ಪಾಪ ಅವ್ರ ಬಗ್ಗೆ ಯಾಕ್ರಿ ಕೇಳ್ತೀರಿ? ನಮಗೆ ಕೊಡಲ್ಲಪ್ಪ. ವಿಜಯೇಂದ್ರ ನಿನ್ನೆ ಮೊನ್ನೆ ಬಂದಿರ್ಬೋದು. ಹುದ್ದೆ ಆಧಾರದಲ್ಲಿ ಸಿಎಂ ರಿಪ್ಲೈ ಕೊಡಬೇಕೆ ಹೊರತು ಕೊಡೋದಾದ್ರೆ ಇಷ್ಟ ಇದ್ರೆ ಯಾವತ್ತು ಬಂದ್ರು ಅನ್ನೋ ಕಾರಣಕ್ಕೆ ಹೇಳಕ್ ಬರಲ್ಲ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ರಾಜೀವ್ ಗಾಂಧಿ ಬಂದಾಗ ಸೀನಿಯರ್ಗಳೆಲ್ಲ ಇದೇ ಆಡಿದ್ರೆ ನೆನ್ನೆ ಮೊನ್ನೆ ಬಂದವನು ಅವ್ರಿಗೆ ಉತ್ತರ ಕೊಡ್ಬೇಕು. ನಾವು ಒಂದು ಇದ್ದಿದ್ರೆ ಹೆಂಗಿರ್ತಿತ್ತೋ? ಅಥವಾ ಈಗ ನಾಳೆ ಪ್ರಿಯಾಂಕಾ ಗಾಂಧಿಗೆ ಹೇಳ್ತೀರಾ ಸಿದ್ದರಾಮಯ್ಯನವ್ರದನ್ನ? ಹಂಗಾಗಲ್ಲ. ವಯಸ್ಸು ಮತ್ತು ಅವ್ರು ನೆನ್ನೆ ಬಂದರೋ ಮೊನ್ನೆ ಬಂದರೋ ಅಲ್ಲ ಇಂಪಾರ್ಟೆಂಟು. ಅವ್ರು ಅಲಂಕರಿಸಿರುವ ಹುದ್ದೆಗೆ ಪ್ರತಿಕ್ರಿಯೆ ಬೇಕಾದರೂ ಕೊಡ್ಬೋದು, ಸಕರ್ ಬಿಡ್ಬೋದು, ಅದು ಅವ್ರ ಇಷ್ಟ. ಓಕೆ. 2500 ಕೋಟಿ ಹಣವನ್ನು ಹಾಕುವಂತಹ ತಾಕತ್ತು, ಆತುರ, ಆಸೆ ನನಗೆಲ್ಲೂ ಕಾಣಿಸ್ತಿಲ್ಲ ಇಲ್ಲಿ. ನನಗೆಲ್ಲೂ ಕಾಣಿಸ್ತಿಲ್ಲ ಇಲ್ಲಿ. ಯಾವನ ಆಗ್ತಾನಂತೆ 2500 ಕೋಟಿನ 50 ಕೋಟಿ ಲೆಕ್ಕಾಚಾರದಲ್ಲಿ. ಕಾರಣ 50 ಶಾಸಕರನ್ನ ಕರ್ಕೊಂಡು ಬರೋದು ಜೋಕಲ್ಲ. ನಾನು ಅವತ್ತಿಂದ ಹೇಳ್ತಿದ್ದೀನಿ, ಮತ್ತೆ ಹೇಳ್ತೀನಿ, 50 ಶಾಸಕರನ್ನ ಕರ್ಕೊಂಬರೋದು. ಒಂದು ವೇಳೆ ಖರೀದಿ ಮಾಡಬಲ್ಲ ಶಾಸಕರಿದ್ದರೂ ಇರ್ತಾರೇನೋ, ಹೇಳಕ್ ಬರಲ್ಲ. 50 ಶಾಸಕರು ಇವತ್ತು ಬಿಜೆಪಿ ಅಟೆಂಪ್ಟ್ ಮಾಡಿದ್ರು ಸಿಗಲ್ಲ ಅಂತ ನಾ ಹೇಳೋದು. 136ರಲ್ಲಿ 50 ಸಿಗಲ್ಲ, 50ಗೂ ಸಿಗಲ್ಲ ಅಂತ ನನ್ನ ವಾದ. ಹಾಗಾಗಿ ದಿಸ್ ಲುಕ್ಸ್ ಲೈಕ್ ಯಾವುದೋ ಓಲ್ಡ್ ಕಥೆಯನ್ನ ಪುನರಾವರ್ತನೆ ಮಾಡ್ತಿರೋಂಗೆ ಕಾಣಿಸ್ತಿದೆ ಚೀಫ್ ಮಿನಿಸ್ಟರ್. ಇಟ್ಸ್ ಓಕೆ, ಹಿ ಕ್ಯಾನ್ ಮೇಕ್ ಇಟ್ ಇಫ್ ಹಿ ಹ್ಯಾಸ್ ಎನಿ ಇನ್ಫಾರ್ಮೇಶನ್. ನನ್ನ ಪ್ರಾಬ್ಲಮ್ ಈಸ್ ಫುಟ್ಪಾತಲ್ಲಿ ನಿಂತ್ಕೊಂಡು ಯಾವನ ಬಾಯಿಗೆ ಬಂದಂಗೆಲ್ಲ ಮಾತಾಡೋದನ್ನ ವಿ ವಿಲ್ ನಾಟ್ ಟೇಕ್ ಇಟ್ ಸೀರಿಯಸ್ಲಿ. ಬಟ್ ಆದರೆ ನಿಮ್ಮ ಹೇಳಿಕೆಯನ್ನು ಗಂಭೀರವಾಗಿ ತಗೋಬೇಕು ನಾವು ರಾಜ್ಯದ ಜನ. ಸ್ಥಾಪಿತ ಸರ್ಕಾರ, ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾದ ಸರ್ಕಾರವನ್ನು 50 ಕೋಟಿ ತಲಾವಾರು 2500 ಕೋಟಿ ಹಾಕಿಬಿಟ್ಟು ಯಾವನೋ ಕೆಡವುತ್ತಿದ್ದಾನೆ ಅಂದರೆ ಅಂಥ ಕಚಡನ ಬೆನ್ನುಮೂಳೆಗೆ ಹಿಡಿದು ಕಟ್ಟಿ ಹಗ್ಗ ಹಾಕಿ ಕುತ್ತಿಗೆ ಎಳಕ್ಕಂಬಂದು ಒಳಗಾಕಬೇಕು. ಆ ಕಾರ್ಯವನ್ನು ಮುಖ್ಯಮಂತ್ರಿಗಳ ಬಾಯಿಂದಲೇ ಇದು ಬಂದಿರೋದ್ರಿಂದ ವಿ ಅಸ್ಯೂಮ್ ಅಂಡ್ ಪ್ರೆಸ್ಯೂಮ್ ಹಿ ಹ್ಯಾಸ್ ಇನ್ಫಾರ್ಮೇಶನ್, ಪ್ರೊಸೀಡ್ ಅಗೇನ್ಸ್ಟ್ ಸಚ್ ಕ್ಯಾರೆಕ್ಟರ್ಸ್. ಇಲ್ಲದಿದ್ರೆ ಏನು? ಹುಡುಗಾಟದ ಹೇಳಿಕೆಗಳಾಗತ್ತೆ, ಬಾಲಿಶ ಆಗತ್ತೆ ಮತ್ತು ಪುಕಾರು ಎಬ್ಬಿಸುವ ಹೇಳಿಕೆಗಳಾಗತ್ತೆ. ಅದು ಪದೇ ಪದೇ ಈ ರೀತಿ ನೀವು ಸಾಕ್ಷ್ಯಗಳಿಲ್ಲದೆ ಹೇಳ್ತಾ ಬಂದಾಗ ಹುಲಿ ಬಂತು ಹುಲಿ ಆಗತ್ತೆ, ಜೋಕ್ ಆಗತ್ತೆ. ಖಚಿತ ಮಾಹಿತಿ ಇದ್ದೇ ಹೇಳ್ತಾರೆ ಅಂತ ಹೇಳಿದ್ದಾರೆ ಸರ್ ಕೆಲವು ಸಚಿವರು 100ಕ್ಕೆ 100 ಸತ್ಯ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಆಗಲೇ 100ಕ್ಕೆ 100 ಸತ್ಯ ಆದ ಮೇಲೆ ಅಪರಾಧಿ ಒಬ್ಬ ಇದ್ದಾನೆ ಅಂತ ಆಯ್ತು.
ಯಾರು? 95% ಇರ್ಬೋದಪ್ಪ ಅಂದಿದ್ದಿದ್ರೆ 5% ಎಸ್ಕೇಪ್ ಆಗ್ಬೋದಿತ್ತು. 100 to 100 ಆಗೋದ್ಮೇಲೆ ಅಪರಾಧಿ ಒಬ್ಬ ಇದ್ದಾನೆ, ಅವನು ಯಾವನವನು ಹೆಡೆಮುರಿ ಎಳ್ಕೊಂಬಂದು ಕಟ್ಟಬೇಕು. ನೀವು ಯಾರಪ್ಪ? ಕಟ್ಟದೇ ಇದ್ದರೆ ಇದು ಬರೀ ಬೋಳೆ ಆಗತ್ತೆ. ಹಾ, ನೆಕ್ಸ್ಟ್ ಟೈಮ್ ಹೇಳಿದಾಗ ಜೋಕ್ ಆಗತ್ತೆ. ಸೀರಿಯಸ್ ಆಗಿ ತಗೊಳ್ಳಲ್ಲ. ಹಾಗಾಗಿ ಸಂಬಡಿ ಶುಡ್ ಡೂ ದ್ಯಾಟ್. ಲೆಟ್ ಅಸ್ ಸಿ. ಮುಡಾ ಕೇಸಲ್ಲಿ ಏನಾಯಿತು, ನನ್ನನ್ನು ಮುಟ್ಟಿದ್ರೆ ಕರ್ನಾಟಕ ಜನ ಸುಮ್ಮನೆ ಇರಲ್ಲ ಅಂತ ಹೇಳಿದಕ್ಕೆ ನಾನಾ ವ್ಯಾಖ್ಯಾನ. ಅಯ್ಯೋ, ಆಪರೇಷನ್ ಕಮಲ್ ಬಗ್ಗೆ ಮುಖ್ಯಮಂತ್ರಿ ಹೇಳಿಕೆನ ಕಾಂಗ್ರೆಸ್ ನಾಯಕರು ಸಮರ್ಥಿಸ್ಕೊಂಡಿದ್ದಾರೆ. ಅದು ಆಯ್ತಲ್ಲ. ಶಿವಕುಮಾರು, ಪರಮೇಶ್ವರು, ಚಲರಾಯಸ್ವಾಮಿ ಎಲ್ಲ ಡ್ಯಾಶ್ ಡ್ಯಾಶ್ ಡ್ಯಾಶ್. ಅವ್ರ ಹೇಳಿಕೆ ಪರ ಬ್ಯಾಟಿಂಗ್ ಮಾಡೋಕ್ಕೆ ನೀವೇನು ಪುಕಟೆ ಕೂತ್ಕೊಂಡು ಕಳಕ ಬೀಜ ತಿಂತಾ ಇದ್ದೀರಾ ಏನು ನೀವುಗಳ? ನಿಮ್ಮ ಸಿ ಎಮ್ಗೆ ಹೇಳಬೇಕಲ್ಲ, ಪರ ಬ್ಯಾಟಿಂಗ್ ಯಾಕೆ ಮಾಡೋದು? ಪರ ಮಾಡೋ ಬದಲು ಮಾಡಿರೋನು ಎಳ್ಕೊಂಬಂದು ಯಾಕೆ ನಿಲ್ಲಿಸ್ಬೇಕು ತಾನೆ. ಸುಮ್ಮನೆ ಇದೊಂಥರ ಬರ್ತಾ ಇದೆ ಅಂತ ಹೆದರ್ಸೋದು ಅಂತ ನಾನು ಹೇಳ್ತೀನಿ. ಹಂಗಾರೆ ಅಲ್ಲ ಅನ್ನೋದಿದ್ರೆ ಕರ್ಕೊಂಬಂದು ಪ್ರೊಡ್ಯೂಸ್ ಮಾಡಿರಿ, ಬಿಡಬೇಡಿ ಅವನು, ಯಾವನಾರಾಗಿರಲಿ ಅವನು. ಎಸ್, ಹೌದು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ MLA ಹತ್ರ ಮಾತಾಡಿದ್ದಾರೆ. ಕೆಲವು MLA ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನು ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಆ ರೀತಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಒಂದಿಷ್ಟು ಮಾಹಿತಿ ಇರಲೇಬೇಕು. ಹಾಗಾಗಿ ಅವರು ಹೇಳಿರ್ತಾರೆ, ಭಾರತೀಯ ಜನತಾ ಪಾರ್ಟಿಯವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಹೇಳಿದಂಥ ವಿಚಾರದಲ್ಲಿ ನಾನು ಅದನ್ನ ಮಾತಾಡ್ಲಿಕ್ಕಾಗತ್ತಾ? ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರ CM ಹೇಳಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ ಇದೆ. ಕಳೆದ 16 ಸರಿ, ಲಾಡ್ ಹೇಳಾಯ್ತು 100ಕ್ಕೆ 100 ಸತ್ಯ. ಪರಮೇಶ್ವರ್ ಹೇಳಿರ್ತು ಏನೋ ಮಾಹಿತಿ ಇರಬೇಕು ಅವ್ರ ಹತ್ರ ಅಂತ. ಇದ್ಮೇಲೆ ಹೇಳಬೇಕಲ್ಲ. ಇಲ್ಲದೇ ಇದ್ದರೆ ಆಸ್ ಎ ಚೀಫ್ ಮಿನಿಸ್ಟರ್ ಹಿ ಈಸ್ ಡೂಯಿಂಗ್ ಇನ್ಜಸ್ಟಿಸ್ ಟು ಡೆಮಾಕ್ರಸಿ. ಯಾವ ಪ್ರಜಾಪ್ರಭುತ್ವವನ್ನು ನಾವು ಉಳಿಸೋರು ಅಂತ ಮಾತಾಡ್ತೀರೋ ಅದಕ್ಕೆ ಮಾಡ್ತಿರೋ ಅನ್ಯಾಯ ಮತ್ತು ಧೋಕಾ ಅದು. ನೀವು ಅದನ್ನು ಆಚೆ ತರದಿದ್ದರೆ, ಸುಮ್ಮನೆ ಬುರುಡೆ ಬಿಡ್ತಾ ಇದ್ದರೆ, ಸೇ ಫಾರ್ ಎಕ್ಸಾಂಪಲ್ ನಾಳೆ BJPಯಿಂದ ಯಾರೋ ಒಬ್ಬರು ಎದ್ದು ನಿಂತ್ಕೊಂಬಿಟ್ಟು ಡೈಲಿ ನಮ್ಮ ಹತ್ರ ಇರೋದು ಕಡಿಮೆ MLAಗಳು ಆದ್ರೂ ನಮ್ಮನ್ನು ಮುಗಿಸ್ಬಿಡ್ಬೇಕು ಈ ರಾಜ್ಯದಲ್ಲಿ ಅಂತ 100 ಕೋಟಿ ಆಫರ್ ಇಡ್ತಿದ್ದಾರೆ BJP MLAಗಳಿಗೆ. ಸುಳ್ಳು ನಾವ್ಯಾಕೆ ಇಡ್ತೀವಿ? ಅದು ಸುಳ್ಳು. ಹಾಗಾದ್ರೆ ಇದೇನು? ಹಾಗಾಗಬಾರದು ಅಂತಾದರೆ ನಿಮ್ಮದೆಲ್ಲ ಮಾತುಗಳು ಡ್ರಾಮಾ ಅಂತ ಆಗಬಾರ್ದು ಅಂತಾದರೆ ಕ್ರಮವನ್ನು ಇನಿಷಿಯೇಟ್ ಮಾಡಲಿಕ್ಕೆ ಆಗದಿದ್ದರೆ ಶಟ್ ಅಪ್. ಮೂಡಾ ಹಗರಣದ ತನಿಖೆಯನ್ನ ಇಡಿ ತೀವ್ರಗೊಳಿಸಿದೆ. ಮೂಡಾ ಮಾಜಿ ಅಧ್ಯಕ್ಷ ಮರೇಗೌಡ ಶಿವಣ್ಣ, ಮಾಜಿ ಆಯುಕ್ತ ನಟೇಶ್ 2004ರಲ್ಲಿ ಮೈಸೂರು ತಹಶೀಲ್ದಾರ್ ಆಗಿದ್ದ ಮಾಳಿಗ ಶಂಕರನ್ನ ಇಡಿ ವಿಚಾರಣೆಗೆ ಒಳಪಡಿಸಿದೆ. ಇಡೀ ದಿನ ವಿಚಾರಣೆ ಎದುರಿಸಿದ ಶಿವಣ್ಣ ಸಂಜೆ ಹೊತ್ತಿಗೆ ಅಸ್ವಸ್ಥರಾದರು. ನಂತರ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಇನ್ನು ಈ ಕ್ಷಣದವರೆಗೂ ಮರೇಗೌಡ, ಮಾಳಿಗ ಶಂಕರ್ ವಿಚಾರಣೆಯನ್ನ ಇಡಿ ಮುಂದುವರೆಸಿದೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಸಮನ್ಸ್ ಕೊಡುವ ಸಾಧ್ಯತೆ ಇದೆ. ಈ ಮಧ್ಯೆ ಮೂಡಾದ ಮತ್ತಷ್ಟು ಅಕ್ರಮಗಳು ಬಹಿರಂಗವಾಗ್ತಾ ಇದೆ. ಸರಿಯಾದ ಮೂಲ ದಾಖಲೆಗಳೇ ಇಲ್ಲದೆ 1950 ಸೈಟು ಹಂಚಿಕೆಯಾಗಿದೆ. ಅಲ್ಲದೆ 5,000 ಸೈಟ್ಗಳಿಗೆ 2,000 ಬಾಂಡ್ ಪೇಪರ್ಗಳೇ ಇಲ್ಲ ಎನ್ನಲಾಗಿದೆ. ಇನ್ನು ನನ್ನ ವಿರುದ್ಧದ ದೂರಿನಲ್ಲಿ ಸತ್ಯಾಂಶ ಇಲ್ಲ, ದಾಖಲೆ ನಕಲಿಯಾಗಿದ್ರೆ ಕಾನೂನು ಹೋರಾಟ ಮಾಡಲಿ ಅಂತ ಸಿಎಂಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಸವಾಲ್ ಹಾಕಿದ್ದಾರೆ. ಈ ಮಧ್ಯೆ ಮೂಡಾ ಕೇಸ್ನಲ್ಲಿ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಸಿಎಂ ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನು ನವೆಂಬರ್ 23ಕ್ಕೆ ನಡೆಸಲು ಹೈಕೋರ್ಟ್ ತೀರ್ಮಾನ ಮಾಡಿದೆ. ಇದೇ ಶುಕ್ರವಾರ ಅಥವಾ ಶನಿವಾರ ವಿಚಾರಣೆ ನಡೆಸಿ ಏನು ಅಂತ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು. ಅದಕ್ಕೆ 23ಕ್ಕೆ ಡೇಟ್ ಅನ್ನ ಹಾಕೊಂಡಿದ್ದಾರೆ. ನಿಜವಾದ ಸುಳ್ಳು ದಾಖಲೆಗಳು ಇಟ್ಕೊಂಡು ಅಥವಾ ಸುಳ್ಳು ಆರೋಪಗಳು ಮಾಡಿದರೆ ಸ್ವತಃ ಸಿದ್ದರಾಮಯ್ಯ ಅವರು ವಕೀಲರಾಗಿರೋದ್ರಿಂದ ದಂಡ ಪ್ರಕ್ರಿಯೆ ಸಮಿತಿಯ ಕಾಲಂ 482ರ ಪ್ರಕಾರ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಆ ಪ್ರಕರಣ ರದ್ದುಪಡಿಸಿದಂಥ ಅವರಿಗೆ ಅವಕಾಶ ಇದ್ದೇ ಇದೆ. ಸಿದ್ದರಾಮಯ್ಯ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದು, ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಯಾಗಿ ಇದ್ಕೊಂಡು ಈ ಥರ ಜನರಿಗೆ ಪ್ರಚೋದನೆ ಕೊಡೋದು ಕೆಲಸ ಮಾಡ್ತಾರೆ. ಅವ್ರು ಕಾನೂನಾತ್ಮಕ ಹೋರಾಟ ಮಾಡೋಕ್ಕೆ ಸಾಕಷ್ಟು ಅವಕಾಶ ಹೇಳಿದೆ. ಓಕೆ, ಈಗ ಬ್ಯಾಕ್ ಟು ಬ್ಯಾಕ್ ಒಬ್ಬೊಬ್ಬರದೇ ಮಾಡ್ತಾ ಇದ್ದಾರೆ. ಈಗ ಆಯಿತು, ಮಾಡ್ತಾರೆ. ಬಟ್ ಪಾಯಿಂಟ್ ಈಸ್ ಸಿಂಪಲ್. ನಾನು ಏನೇನು ಹೇಳಿದ್ದೀನಿ, ಥರ್ಡ್ ಪಾರ್ಟಿ ಕೆನಾಟ್ ಕಮ್ ಅಂಡ್ ಸೇ ಎಕ್ಸ್ ಪಾರ್ಟಿ ಒನ್ ಯಾರೋ ಒಬ್ಬರನ್ನ ಡಿಫೇಮ್ ಮಾಡಿದ್ದಾರೆ ಅಂತ. ಈಗ ಆ ಕೇಸಲ್ಲಿ ಯಾರೋ ದೂರು ಕೊಟ್ಟಿದ್ದಾರಲ್ಲಿ ಅವ್ರ ಮೇಲೆ ದೂರು ಮಾಡಿದ್ದಾರೆ. ಹಿ ಕಾಂಟ್ ಸೇ ಅದು ಡಿಫಮೇಟರಿ ಅಂತ. ದಾಖಲೆ ರಾಂಗ್ ಇದ್ರೆ ಫಾಲ್ಸಿಫೈಡ್ ಡಾಕ್ಯುಮೆಂಟ್ನ ಈ ವ್ಯಕ್ತಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ ಕೋರ್ಟ್ಗೆ ಹಾಕ್ಬೋದು. ಅದರಲ್ಲಿ ತಪ್ಪಿಲ್ಲ. ಥರ್ಡ್ ಪಾರ್ಟಿನೂ ಫಾಲ್ಸಿಫೈಡ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡ್ತಿದ್ದಾರೆ ಇವರು ಅಂತ ಅದಾಗಿದ್ರೆ.
ಇದ್ರೆ ಹೀ ಕಾನ್ ಟೇಕ್ ಸೈಡ್ ಆಫ್ ಚೀಫ್ ಮಿನಿಸ್ಟರ್ಗೆ ಆಗುತ್ತಿದೆ ಅಂತ ಅವ್ರು ಬರಕ್ಕೆ ಬರಲ್ಲ, ಸಿ ಎಮ್ ಎ ಬರಬೇಕು. ಓಕೆ. ಇನ್ನು ಇಡಿ ವಿಚಾರದಲ್ಲಿ ಈ ತನಿಖೆ ನಡೀತಿರೋ ರೀತಿ ನೋಡಿದರೆ ಅವರು ಸ್ಟ್ರೈಟಾಗಿ ಪಿಸ್ತೂಲ್ ತೊಗೊಂಡು ಠಮ್ ಅಂತ ಗುಂಡೊಡಿತಿರೋಂಗೆ ಕಾಣಿಸ್ತಿಲ್ಲ, ಹೌದು, ನೇರ ಆರೋಪಿತ ಸ್ಥಾನದಲ್ಲಿರೋರ್ನ ವಿಚಾರಿಸ್ತಾರೆ, ಮುಟ್ತಾ ಇರೋಂಗೆ ಕಾಣಿಸ್ತಿಲ್ಲ. ಅವರು ರೌಂಡ್ ಹೊಡ್ಕೊಂಡು ಸುಳಿ ಥರ ಒಳಕ್ಕೆ ಬರ್ತಿರೋಂಗೆ ಕಾಣಿಸ್ತಿದೆ. ಬುಡದಿಂದ ಆರಂಭ ಮಾಡ್ತಾರೆ. ಇಲ್ಲಿ ಮಾಡ್ತಿಲ್ಲ ಅವರು, ಇಲ್ಲಿಂದ ಹೊಡ್ಕೊಂಡು ಹಿಂಗೆ ರೌಂಡ್ ಹೊಡ್ಕೊಂಡು ಒಂದು ಸೆಂಟರ್ ಪಾಯಿಂಟಿಗೆ ಬರೋಂಗೆ ಬರ್ತಿದ್ದಾರೆ. ಹಾಗಾಗಿ ಚೀಫ್ ಮಿನಿಸ್ಟ್ರಿಗೆ ನೋಟಿಸ್ ಆಗತ್ತಾ ಅಂದರೆ ಅದು ಹೋಗ್ತಿರೋ ರೀತಿ ನೋಡಿದ್ರೆ ಅದು ಆಗತ್ತೆ ಅನ್ಸತ್ತೆ ನನಗೆ, ಸಾಧ್ಯತೆ ಇದೆ. ಅದು ಹೋಗ್ತಿರೋ ರೀತಿ ನೋಡಿದ್ರೆ ನೋ ಐಡಿಯಾ ಏನಾಗುತ್ತೋ ಆದಾಗ ನೋಡೋಣ, ಅಥವಾ ಆಗದಿದ್ರೂ ನೋಡೋಣ.